ನಿನ್ನ ಪ್ರೀತಿಯನ್ನು ಗಳಿಸೋಕೆ ಬೆಲ್ಲದ ಆಸೆಗೆ ಇಲಿ ಬಿದ್ದಾಗೆ ನೀನು ಬಹಳಷ್ಟು ಕಷ್ಟಪಡ್ತಿದ್ದೆ ತಾಯಿ. ಕಷ್ಟಪಟ್ಟಿದೆ ಅನ್ನೋದಕ್ಕಿಂತ ಎಲ್ಲರನ್ನು ಕಷ್ಟಕ್ಕೆ ಈಡು ಮಾಡಿದ್ಯಾ ತಾಯಿ. ಆಡೋಕ್ಕಾಗ್ದೆ, ಅನುಭವಿಸೋಕ್ಕಾಗ್ದೆ, ಹೇಳೋಕ್ಕಾಗ್ದೆ, ತಾಳೋಕ್ಕಾಗ್ದೆ ನಿನ್ನ ಮನಸ್ಸಿನೊಳಗೆ ಯುದ್ಧ ನಡೀತಾ ಇದೆ ತಾಯಿ. ನಿನ್ನ ಮನೆಯಲ್ಲಿ ಏನೋ ಶಕುನ ಇವತ್ತು ಹೇಳ್ತಾ ಐತೆ. ಪಾಪ ನನ್ನ ಹೆಂಡತಿ ಗಂಡನ ಕೆಲ್ಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಳೆ ಅಂತ ಒಂದ್ ಪ್ರೀತಿಯಿಂದ ಮಾತಾಡೋದೇ ಇಲ್ಲ. ಯಾವಾಗ ನೋಡಿದ್ರು ಅಂತಾನೆ. ಆದ್ರೂ ನಿನ್ ಕೋಪ ನನ್ಗಿಷ್ಟನೇ ರಾಮ್. ಅಲ್ಲ, ಈಗ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತೆಲ್ಲಿಗೆ ಹೋದ? ಚಪ್ಪ, ಯಾರ ಕಣ್ಣಿಗಾದ್ರೂ ಬೀಳೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗೋದೇ ಉತ್ತಮ. ಅಣ್ಣ, ಅಯ್ಯೋ ಪೂರ್ವಿ, ಅಣ್ಣ ಎಣ್ಣ ಟೀ ತಗೊಂಡ್ ಬರಕ್ ಹೇಳಿ ಎಲ್ಲಿ ಹೋದ? ರೂಮಲ್ಲಾದ್ರೂ ಇದ್ದಾನ ಅಂದ್ರೆ ಕಾಣಿಸ್ತಾನೆ ಇಲ್ವಲ್ಲ. ಅಣ್ಣ ಅಣ್ಣ ವಾಶ್ರೂಮ್ ಹೋದ್ನಾ? ಅಣ್ಣ ಅಣ್ಣ ಎಲ್ಲಿದ್ಯಾ? ಅಣ್ಣ ಎಲ್ಲಿ ಹೋದ? ಹೋಗ್ ನೋಡೋಣ. ಅಯ್ಯೋ, ಟೀ ಚಲ್ಲೇ ಹೋಯ್ತಲ್ಲ. ಅಯ್ಯೋ, ಏನ್ ಮಾಡೋದು? ಬೇಗ ಬೇಗ ಕ್ಲೀನ್ ಆದ್ರೂ ಮಾಡೋಣ. ಬೆಳಗ್ಗೆ ಅತ್ತೆ ಬಂದ್ರು, ಈಗ ಇವಳು. ಮುಂದೆ ಇನ್ನು ಯಾರ್ಯಾರು ಬರ್ತಾರೋ? ಈ ಕರೆಂಟ್ ಇವಾಗ್ಲೇ ಹೋಗ್ಬೇಕಾಗಿತ್ತಾ? ಕತ್ಲಲ್ಲಿ ಹೇಗ್ ಕ್ಲೀನ್ ಮಾಡಿ ಈಗ ನಾನು? ಮನೆ ಕಳ್ಳ ನುಗ್ಗಿದ್ದಾನೆ. ಕಳ್ಳ 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 ನಮ್ಮ ಮನೆಗೆ ನುಗ್ತೀಯ? ಕಳ್ಳ ನಮ್ಮ ಮನೆಗೆ ನುಗ್ತೀಯ ನೀನು? ಇವತ್ ನಾನು ಸುಮ್ಮನೆ ಬಿಡಲ್ಲ. ಕಳ್ಳ 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 ಕಳ್ಳ. ನಿನ್ನ ತಾಕತ್ ನನ್ನ ಹತ್ರನೇ ತೋರಿಸ್ತೀಯ? ಇವತ್ ನಾನೇನ್ ಮೈ ಮುರಿಲಿಲ್ಲ ಅಂದ್ರೆ ಕೇಳು. ಅಯ್ಯಯ್ಯೋ, ಅವನಿಲ್ ಯಾಕಪ್ಪ ಬಂದ? ಈಗ ಮನೆಯವ್ರು ಎಲ್ರು ಸೇರ್ತಾರೆ, ಅವ್ರ ಕಣ್ಣಿಗೆ ನಾನ್ ಕಾಣಿಸ್ಕೊಂಡ್ರೆ ಅಷ್ಟೇ ರಾಮ್ ಬೇಜಾರಾಗ್ತಾನೆ. ಎಲ್ರು ಬರೋದಕ್ಕೂ ಮೊದ್ಲು ನಾನು ಇಲ್ಲಿಂದ ಹೋಗ್ಬೇಕು. ಏನಪ್ಪ ಮಾಡ್ಲಿ? ಕಳ್ಳನ ಮಗನೇ, ನಮ್ಮ ಮನೇಲಿ ಕಳ್ತನ ಮಾಡ್ತೀಯ? ಇವತ್ ನಾನೇನ್ ಸುಮ್ಮನೆ ಬಿಡಲ್ಲ. ಮಾಡ್ಸಕ್ಕ ಎರಡು. ಅಕ್ಕ, ರಾಮ್, ಬೇಗ ಬನ್ನಿ, ಕಳ್ಳ ಬಂದ್ಬಿಟ್ಟಿದಾನೆ ರಾಮ್ ರೂಮ್ಗೆ. ಬೇಗ ಬನ್ನಿ. ಅಮ್ಮ, ಎಷ್ಟು ಹೊಡಿತಾ ಇದ್ದೀರಾ? ಮೊದಲ ಬೆಡ್ಶೀಟ್ ತೆಗೀರಿ. ದೇವ್ರೆ ದೇವ್ರೆ ದೇವ್ರೆ, ಪ್ಲೀಸ್ ನಾನು ಯಾರ ಕಣ್ಣಿಗೂ ಕಾಣ್ದೇ ಇರೋ ಹಾಗೆ ನೋಡ್ಕೊಳಪ್ಪ. ಅಕ್ಕ ನೋಡಕ್ಕ,
ಕಳ್ಳ ಸಿಕ್ಬಿದ್ದಿದ್ದಾನೆ. ಕಿಟ್ಟಿನ ಹಿಡ್ದಿದ್ದು. ರಾಮ್, ನಿನ್ ರೂಮಲ್ಲಿ ಎಲ್ಲ ವಸ್ತುಗಳು ಸರಿಯಾಗಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡು. ಇಲ್ಲಾಂದ್ರೆ ಕಳ್ಳನ್ನ ಪೊಲೀಸರಿಗೆ ಹಿಡ್ಕೊಡೋಣ. ಇವನ್ ಸೊಂಟ ಮುರ್ಸೋಣ. ತಗೊಳ್ಳೋ, ನೀನೊಂದೆರಡು ಡೈಟ್ ಹಾಕು. ತಗೋ. ಹುಡುಗಿ ಧ್ವನಿ ಬರ್ತಾ ಇದೆ. ಹಾಗಾದ್ರೆ ಅವ್ನ್ ಕಳ್ಳ ಅಲ್ಲ, ಕಳ್ಳಿ. ಕಿಟಿ, ವಾಚೋ. ನಾನೇ ಬಿಡು ಹೊಡೆದಾಕ್ತೀನಿ. ಸಾಕಪ್ಪ ಪಾಪ ಅಲ್ಲ, ಸಾಕು. ಒಂದ್ ಹಳೆ ಗಾದೆ ಮಾತಿದೆ ಭರತ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ನೀನು ಮಹದೇವನ್ ವಿಷಯದಲ್ಲಿ ಆ ಕೆಲಸ ಮಾಡ್ಬೇಕು. ವಾಟ್ ಯು ಮೀನ್? ಅಲ್ಲ ಭರತ್, ಯಾರೋ ಹೇಳಿದ ಸುಳ್ಳನ್ನ ಸತ್ಯ ಅಂತ ಹೇಗ್ ನಮ್ದೆ? ನೀನೊಬ್ಬ ಪೊಲೀಸ್ ಆಫೀಸರ್ ಅಲ್ವಾ? ಹೌದು, ಮಹದೇವ್ ಬಗ್ಗೆ ಇಷ್ಟೆಲ್ಲ ಸುಳ್ಳು ಯಾರು ನಿನಗೆ ಹೇಳಿರೋದು? ಅಲ್ಲ, ಮಹದೇವ್ ಸ್ಮಗಲ್ ಮಾಡ್ತಿದ್ದಾನಂತ ಹೇಳಿದ್ಯಲ್ಲ, ನೀನ್ ಯಾವತ್ತಾದ್ರೂ ಮಹದೇವ್ ಸ್ಮಗಲ್ ಮಾಡಿರೋದನ್ನ ನೋಡಿದ್ಯಾ? ಅಥವಾ ಯಾರಾದ್ರೂ ಬಂದು ಮಹದೇವ ಸ್ಮಗಲ್ ಮಾಡ್ತಿದ್ದಾನಂತ ಕಂಪ್ಲೇಂಟ್ ಕೊಟ್ಟಿದಾರ? ಅಲ್ಲ ಭರತ್, ನನ್ಗೊಂದ್ ವಿಷಯ ಹೇಳು. ಮಹದೇವ್ ನಿಜವಾಗ್ಲೂ ಕಾನೂನ್ ಮುರಿಯೋನೇ ಆಗಿದ್ರೆ ಅಥವಾ ಮುರಿದಿದ್ರೆ ನಿಮ್ ಡಿಪಾರ್ಟ್ಮೆಂಟ್ ಯಾಕೆ ಇನ್ನು ಮಹದೇವ್ನ ಅರೆಸ್ಟ್ ಮಾಡಿಲ್ಲ? ಯಾಕೆ ಮಹದೇವ್ ನಿಮ್ ಡಿಪಾರ್ಟ್ಮೆಂಟ್ ಗಿಂತ ದೊಡ್ಡೋರಾ? ಅಥವಾ ನಿಮ್ ಡಿಪಾರ್ಟ್ಮೆಂಟ್ ನೇ ಡಾಮಿನೇಟ್ ಮಾಡ್ತಿದಾರ? ಹೇಳು ಭರತ್. ಅಲ್ಲ ಕಾವ್ಯ, ಅವನ ಬಗ್ಗೆ ಊರಲ್ಲಿ. ಹೌದು, ಊರಲ್ಲಿ ಎಲ್ರೂ ಅವನ ಬಗ್ಗೆ ಹೆದರ್ತಾರೆ. ಯಾಕೆಂದ್ರೆ ತಪ್ಪಿಗೆ ತಪ್ಪು, ಸರಿಗೆ ಸರಿ ಅಂತ ನೇರವಾಗಿ ಹೇಳೋ ಮನುಷ್ಯ ಅವನು. ಒಳಗೊಂದು ಹೊರಗೊಂದು ಮಾಡೋದು ಮಹದೇವ್ಗೆ ಗೊತ್ತಿಲ್ಲ. ನಾನ್ ಇಷ್ಟು ದಿನ ಮಹದೇವನ ನೋಡ್ತಿದ್ದೀನಲ್ಲ, ಅದ್ರ ಪ್ರಕಾರ ಹೇಳ್ತೀನಿ ಕೇಳು. ಮಹದೇವ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಮಾಡೋದು ಇಲ್ಲ. ಕಾವ್ಯ, ನನ್ ಬಗ್ಗೆ ನೀನು ನನಗ್ ನಂಬಕ್ಕೆ ಆಯ್ತಿಲ್ವಲ್ಲ? ಹೌದು, ಅವನು ಒರಟ, ಕೋಪಿಷ್ಟ, ಮಾತಕ್ ಮುಂಚೆ ಅವನ್ ಕೈ ಮುಂದೆ ಬರುತ್ತೆ, ಒಪ್ಕೋತೀನಿ. ಆದ್ರೆ ಯಾಕೆ? ನ್ಯಾಯಕ್ಕೋಸ್ಕರ. ಅನ್ಯಾಯ ಕಂಡ್ರೆ ಸಿಡಿದ್ ಬೀಳೋದಕ್ಕೋಸ್ಕರ. ಅನ್ಯಾಯನ ಪ್ರತಿಭಟಿಸೋದು ತಪ್ಪು ಅಂತ ಯಾರು ಹೇಳಿದ್ದು? ಅವನು ಹುಲಿ ಕೋಪ, ಹುಲಿ ವ್ಯಾಘ್ರನೇ ನಿಜ. ಆದ್ರೆ ಹುಲಿ ಹೃದಯದೊಳಗಡೆ ತನ್ ಮರಿಗೋಸ್ಕರ ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲ ಇರುತ್ತೆ. ಮಹದೇವ್ ಕೂಡ ಹಾಗೇನೆ. ಅವನ್ ಏನೇ ಕೋಪ ತೋರ್ಸಿದ್ರು, ಅವನ್ ಯಾರ ಜೊತೆನೆ ಒಟ್ಟಾಗಿ ನಡ್ಕೊಂಡ್ರು, ಅದು ತನ್ನ ತಾಯಿಗೋಸ್ಕರ, ತನ್ನ ತಂಗಿಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ. ತನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದು ನಿನ್ ದೃಷ್ಟಿಲಿ ತಪ್ಪ? ಮಹದೇವ ತನ್ನ ಕುಟುಂಬಕ್ಕೋಸ್ಕರ, ತನ್ನ ನಂಬಿರೋರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮೌಲ್ಯಗಳೇ ಸತ್ತೋಗಿರೋ ಈ ಸಮಾಜದಲ್ಲಿ ಮೌಲ್ಯಗಳನ್ನ ಉಳಿಸಿ ಬೆಳೆಸಿ ಬದುಕ್ತಿರೋನು ಮಹದೇವ. ಮಹದೇವ ಮಾತು ಕೊಟ್ಟಿದ್ದಾನೆ ಅಂದ್ರೆ ಅದು ಕಲ್ಲಿನ ಮೇಲೆ ಬರ್ದ ಹಾಗೆ. ಕೊಟ್ಟಿರೋ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ ಮಹದೇವ. ಐ ಆಮ್ ಸಾರಿ ಕಾವ್ಯ, ಅವನ ಬಗ್ಗೆ, ಊರಲ್ಲಿರೋ ಜನರ ಇಂಪ್ರೆಷನ್ ಬಗ್ಗೆ ಹೇಳಿದೆ. ಅದರಿಂದ ನಿನ್ ಮನ್ಸಿಗೆ ಏನಾದ್ರು ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಕಾವ್ಯ. ಮಹಾದೇವ ಬಗ್ಗೆ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ, ತಿಳ್ಕೊತೀನಿ. ತಿಳ್ಕೊಳ್ಳೋ ಪ್ರಯತ್ನ ಮಾಡು ಭರತ್. ದೂರದಿಂದ ನೋಡಿದ್ರೆ ಅವನು ವರ್ಟನ್ ತರಾನೇ ಕಾಣಿಸ್ತಾನೆ. ಆದ್ರೆ ಹತ್ರ ಬಂದ್ರೇನೆ ಗೊತ್ತಾಗೋದು ಅವನಲ್ಲಿ ಒಂದು ಸಣ್ಣ ಮಗು ಇದೆ ಅಂತ. ಕಾಡ್ರಾಕ್ಷಸಿ, ನಿನ್ ಬಗ್ಗೆ ನಾನು ಏನೇನೋ ಅನ್ಕೊಂಬಿಟ್ಟನಲ್ಲ. ನೀನು ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿರೋದು?
ಕಾವ್ಯ, ಕೊನೆಯದಾಗಿ ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ತೀಯಾ? ಮಹಾದೇವ್ ಜೊತೆ ನೀನು ಮದುವೆಯಾಗಿ ಖುಷಿಯಾಗಿದೆಯಾ? ಹೇಳು ಕಾವ್ಯ, ಮಹಾದೇವ್ ಜೊತೆಲಿ ನೀನು ಖುಷಿಯಾಗಿದೆಯಾ? ಕಾವ್ಯ, 1 ಸೆಕೆಂಡ್, ACB ಕಾಲ್ ಮಾಡ್ತಾ ಇದ್ದಾರೆ. ಎಸ್ ಸರ್. ಸರಿ ಸರ್, ನಾನು ಈಗಲೇ ಬಂದೆ. ಕಾವ್ಯ, ನನಗೊಂದು ಅರ್ಜೆಂಟ್ ಕೆಲಸ ಬಂದಿದೆ, ನಾನು ಈಗಲೇ ಹೋಗ್ಬೇಕು. ಹಾಗೆ ಐ ಆಮ್ ಸಾರಿ, ನಿನ್ನ ಮನ್ಸಿಗೆ ಏನಾದರೂ ಬೇಜಾರಾಗಿದ್ರೆ. ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ, ನುಡಿದಂಗೆ ನಡೀತೈತೆ, ನಡೆಯೋದು ಹೇಳ್ತೈತೆ. ಶಿವನ ಮಾತು ಬುಡುಬುಡಿಕೆಯಲ್ಲಿ ಬಂದು ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ. ಅರಿವಿಗೆ ಅರಿವನು ಕೊಡುವನು, ಅರುಷಕ್ಕೆ ದಾರಿಯ ತೋರುವನು. ನಿನ್ನ ಭವಿಷ್ಯ ನುಡಿಯವನು ಮನ ಬಾಗಿಲಿಗೆ ಬಂದಿದ್ದಾನೆ ತಾಯಿ, ಭಿಕ್ಷೆ ಕೊಡಿ. ನಿನ್ನ ಪ್ರೀತಿಯನ್ನು ಗಳಿಸೋಕೆ ಬೆಲ್ಲದಾಸೆಗೆ ಇಲಿ ಬಿದ್ದಾಗೆ ನೀನು ಬಹಳಷ್ಟು ಕಷ್ಟಪಡ್ತಿದ್ದೆ ತಾಯಿ. ಕಷ್ಟಪಟ್ಟಿದೆ ಅನ್ನೋದಕ್ಕಿಂತ ಎಲ್ಲರನ್ನು ಕಷ್ಟಗೀಡು ಮಾಡಿದ್ಯಾ ತಾಯಿ. ಆಡೋಕ್ಕಾಗ್ದೆ, ಅನುಭವಿಸೋಕ್ಕಾಗ್ದೆ, ಹೇಳೋಕ್ಕಾಗ್ದೆ, ತಾಳೋಕ್ಕಾಗ್ದೆ ನಿನ್ನ ಮನಸ್ಸಿನೊಳಗೆ ಯುದ್ಧ ನಡೀತಾ ಇದೆ ತಾಯಿ. ನಿನ್ನ ಮನೆಯಲ್ಲಿ ಏನೋ ಶಕುನ ಇವತ್ತು ಹೇಳ್ತಾ ಐತೆ. ಅಣ್ಣ, ನೀನ್ ಹೇಳ್ತಿರೋದು ನಿಜಾನೇ. ತಪ್ಪು ಮಾಡಿದ್ದೀನಿ, ತಪ್ಪಾಗಿದೆ ಅಂತ ನಂಗೆ ಗೊತ್ತಾಗಿದೆ. ಆದ್ರೆ ಇದಕ್ಕೆ ಯಾವ ಪರಿಹಾರನೂ ಇಲ್ವಾ? ಆದ್ರೆ ಅದು ನನ್ನ ಪಾಲಿಗೆ ಬಿಸಿ ತುಪ್ಪ ಆಗಿದೆ. ಉಗುಳೋದಕ್ಕೂ ಆಗ್ತಿಲ್ಲ, ನುಂಗೋದಕ್ಕೂ ಆಗ್ತಿಲ್ಲ. ಸುಳ್ಳಿನ ಸಹವಾಸನೆ ಹಂಗೆ ತಾಯಿ. ಸುಳ್ಳು ಹೇಳುವಾಗ ಸುಖ ಪಡಬಹುದು, ಕಾಲ ನಂತರ ಕೊಳೆತು ನಾರೋದಕ್ಕೆ ಶುರುವಾಗುತ್ತೆ. ನೆಮ್ಮದಿ ಇರಲ್ಲ, ತಪ್ಪಿತಸ್ಥ ಭಾವನೆ ಚುಚ್ಚ ಬಿಡಲ್ಲ. ಒಡಕಲು ಗಡಿಗೆಯಲ್ಲಿ ನೀರೇ ನಿಲ್ಲಲ್ಲ. ಮರೆ ಮಾತಿದ ಸತ್ಯ ಕೂಡ ಪ್ರೀತಿಲಿ ಉಳಿಯೋದಿಲ್ಲ ತಾಯಿ. ನೆನಪಿಡು, ಸತ್ಯ ಒಳಗೆ ನೀ ಭಯ ಪಡ್ತಿರ್ಬೋದು, ಆದ್ರೆ ಬೆಂಕಿ ಕಿಡಿಯನ್ನು ಹತ್ತಿಯಿಂದ ಮುಚ್ಚಿಟ್ರೆ ಉಳಿಯುತ್ತಾ? ಅದು ಯಾವತ್ತಿದ್ರು ಉರ್ದೇ ಉರಿಯುತ್ತೆ. ಇದಕ್ಕೆ ಪರಿಹಾರ ಏನು? ನಾನು ಸತ್ಯ ರೇಬಾ, ಏನಮ್ಮ ಅದು ತುಂಬಾ ಹೊತ್ತಿಂದ ಮಾತಾಡ್ತಿದ್ದೀರಾ? ಏನಂತೆ? ಏನೂ ಇಲ್ಲಪ್ಪ. ಅಲ್ಲಮ್ಮ, ಮತ್ತೆ ಮುಖ ಯಾಕೆ ಸಪ್ಪಗ್ ಮಾಡ್ಕೊಂಡಿದ್ಯಾ? ಏನಾದ್ರೂ ನಡೆಯುತ್ತೆ ಅಂತ ಹೇಳಿದ್ ಅವನು. ಶಿವನ ಮಾತು ಬುಡ್ಬುಡಿಕೆ ಅಂತ ಬಂದೈತೆ. ತಂದೆ ಹಾಲಕ್ಕಿ ನುಡಿತೈತೆ, ತಂದೆ ಹಾಲಕ್ಕಿ ನುಡಿತೈತೆ. ಈ ಹುಡುಗಿಗೆ ಪ್ರೀತಿ ಸಿಕ್ಕಿದೆ, ಅದರ ಮುಂದೆ ಅಗ್ನಿ ಪರೀಕ್ಷೆ ಕಾದಿದೆ. ಕಷ್ಟಪಟ್ಟು ಪ್ರೀತಿಯನ್ನು ಉಳಿಸ್ಕೊಳ್ಳೋಕೆ ಬಿಸಿಲು ಮಳೆ ಎರಡನ್ನೂ ಎದುರಿಸ್ಬೇಕು. ಏನು ಏನ್ ನಿನ್ ಮಾತಿನ ಅರ್ಥ? ಅಲ್ಲಪ್ಪ, ಈಗ ಒಗ್ಗಟ್ಟನಾಗ್ ಮಾತಾಡಿದ್ರೆ ನಾವ್ ಏನು ಅಂತ ಅರ್ಥ ಮಾಡ್ಕೊಬೇಕು. ಒಂದ್ ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳ್ಬಾರ್ದಾ? ಹೇಮ, ನೀ ಒಳಗ್ ಹೋಗಮ್ಮ. ಇವ್ರು ಹೇಳಿದ್ದಿನಲ್ಲ ತಲೆ ಕೆಡಿಸ್ಕೋಬೇಡ, ಒಳಗ್ ಹೋಗು.